ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿರೋ ಪ್ರಕರಣದಲ್ಲಿ ಯಾರೂ ಊಹಿಸದಂತಹ ಬೆಳವಣಿಗೆಗಳು ನಡೀತಾ ಇವೆ. ಗುಂಡಿ ಅಗೆದು ಶವಗಳನ್ನು ಹುಡುಕುವ ಕೆಲಸ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅನಾಮಿಕನ ವಿಚಾರಣೆ, ಸಿಕ್ಕಿರೋ ಮೂಳೆಗಳ ಪರೀಕ್ಷೆ, ಅನಾಥ ಶವಗಳ ವಿಚಾರಣೆ ಜೊತೆಗೆ ಇನ್ನೂ ಕೆಲವು ಘಟನೆಗಳು ನಡೀತಾ ಇವೆಯಂತೆ. ತನಿಖೆ ಹಾದಿಯನ್ನೇ ತಪ್ಪಿಸೋ ಕೆಲಸಕ್ಕೆ ಕೆಲವರು ಕೈ ಹಾಕಿದ್ದಾರಂತೆ. ಐದನೇ ದಿನ 9ನೇ ಪಾಯಿಂಟ್ ಎಸ್ಐಟಿ ರೋಚಕ ಕಾರ್ಯಾಚರಣೆ. ಒಂದಕ್ಕಿಂತ ಹೆಚ್ಚು ಶವ ಎಂದಿದ್ದ ಆ ಸ್ಥಳದಲ್ಲಿ ಸಿಕ್ಕಿದ್ದಾದ್ರೂ ಏನು? 13 ಸ್ಥಳ ಅಗೆದ ನಂತರ ಮುಂದೇನು? ಕಲ್ಲೇರಿ ರಹಸ್ಯದ ಬೆನ್ನತ್ತುತ್ತಾ ಎಸ್ಐಟಿ. ಧರ್ಮಸ್ಥಳದ ನಿಗೂಢ ರಹಸ್ಯಗಳನ್ನ ಬೆನ್ನತ್ತಿರುವ ಎಸ್ಐಟಿ ಪ್ರತಿದಿನವೂ ಪ್ರತಿ ಗಂಟೆಯೂ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೆ. ಮಣ್ಣಲ್ಲಿ ಮಣ್ಣಾದ ರಹಸ್ಯಗಳನ್ನ ಹುಡುಕುವ ಕೆಲಸ ಮಾಡ್ತಾ ಇದೆ. ಅನಾಮಿಕ ವ್ಯಕ್ತಿ 13 ಸ್ಪಾಟ್ಗಳನ್ನ ತೋರಿಸಿದ ನಂತರ ಪ್ರತಿದಿನವೂ ಗುಂಡಿ ತೋಡಿ ಶವ ಹುಡುಕುವ ಕೆಲಸ ಮಾಡ್ತಾ ಇರುವ ಎಸ್ಐಟಿ ಈಗಾಗಲೇ 5 ದಿನಗಳ ಉತ್ಖನನ ಕೆಲಸ ಮುಗಿಸಿದೆ. ಇನ್ನು ಕೆಲವೇ ಸ್ಪಾಟ್ಗಳು ಬಾಕಿ ಇರುವುದರಿಂದ ಎಸ್ಐಟಿ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಆಗಿದೆ. ಮೊದಲ ಸ್ಥಳದಲ್ಲಿ 2 ಐಡಿ ಕಾರ್ಡ್ ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ. 2, 3, 4, 5ನೇ ಸ್ಥಳದಲ್ಲೂ ಏನೂ ಪತ್ತೆಯಾಗಲಿಲ್ಲ. ಆದರೆ 6ನೇ ಸ್ಥಳದಲ್ಲಿ ಮಾತ್ರ 25ಕ್ಕೂ ಹೆಚ್ಚು ಮೂಳೆಗಳು, ಹಲ್ಲು, ದವಡೆ ಭಾಗ, ತೊಡೆ ಮೂಳೆ ಅಂತ ಅಸ್ಥಿಪಂಜರದ ವಿವಿಧ ಭಾಗಗಳು ಪತ್ತೆಯಾಗಿದ್ವು. ಒಂದರಲ್ಲಿ ಸಿಕ್ತು, ಉಳಿದ ಸಮಾಧಿಗಳಲ್ಲೆಲ್ಲ ಕಳೆಬರ ಇರುತ್ತೆ ಅಂತ ಭಾವಿಸಿದ್ರೆ ಅವು ಸಹ ಖಾಲಿ ಆಗಿದ್ವು. ಆಗಲೂ ಅನಾಮಿಕ ತೋರಿಸಿದ್ದು ಸ್ಪಾಟ್ ನಂಬರ್ 9ರ ಕಡೆ. ಅಲ್ಲಿ ಇರೋದು ಪಕ್ಕ ಅಂತ ಹೇಳಿದ. ಅದಕ್ಕೆ ಸ್ಪಾಟ್ ನಂಬರ್ 9ರ ಮೇಲೆ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಎಲ್ಲ ಅಧಿಕಾರಿಗಳು ಬಂದಿದ್ರು. ಸುಮಾರು 11:25ಕ್ಕೆ ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಸ್ನಾನಘಟ್ಟದ ಕಡೆಗೆ ಹೊರಟರು. 11:50ಕ್ಕೆಲ್ಲ ಅನಾಮಿಕನ ಜೊತೆಗೆ ಸ್ನಾನಘಟ್ಟವನ್ನು ತಲುಪಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಎಷ್ಟೊಂದು ವಾಹನಗಳು ಒಂದರ ನಂತರ ಒಂದು ಸ್ನಾನಘಟ್ಟಕ್ಕೆ ಹೋಗ್ತಾ ಇರೋದನ್ನ. ಅಧಿಕಾರಿಗಳು ಹೋಗುವಷ್ಟರಲ್ಲಿ ಒಂದಷ್ಟು ಕಾರ್ಮಿಕರು ಪಾಯಿಂಟ್ ನಂಬರ್ 9ಕ್ಕೆ ತೆರಳಿ ಆ ಜಾಗದ ಸುತ್ತ ಪರದೆಯನ್ನ ಕಟ್ಟಿ ರೆಡಿ ಮಾಡಿದ್ರು. ಅನಾಮಿಕನ ಜೊತೆಗೆ ಬಂದ ಎಸ್ಐಟಿ ಟೀಮ್ ಸೀದಾ ಪಾಯಿಂಟ್ ನಂಬರ್ 9ರ ಕಡೆಗೆ ಹೋಯ್ತು. ಒಬ್ಬೊಬ್ಬರೇ ಅಧಿಕಾರಿಗಳು ಇಳಿದು ಸ್ನಾನಘಟ್ಟದತ್ತ ಹೋಗ್ತಾ ಇರೋದನ್ನ ನೋಡಬಹುದು. ಇನ್ನು ಈ ಜಾಗ ರಸ್ತೆಯ ಬದಿಯಲ್ಲೇ ಇದೆ. ಅದಕ್ಕೆ ರಸ್ತೆ ಹೊಂದಿಕೊಂಡಂತೆ ಪರದೆಯನ್ನ ಕಟ್ಟಿರೋದನ್ನ ನೀವು ಕಾಣಬಹುದು. ಸಾಮಾನ್ಯವಾಗಿ ಕಾಡಿನ ಒಳಗಡೆ ಪ್ರದೇಶಗಳು ಮರೆತು ಹೋಗುವ ಸಾಧ್ಯತೆ ಇರುತ್ತೆ. ಆದ್ರೆ ರಸ್ತೆಯೇ ಬದಿಯೇ ಆದ್ರೆ ಆ ಸ್ಥಳ ಎಷ್ಟು ವರ್ಷ ಆದ್ರೂ ನೆನಪಿರುತ್ತೆ. ಅದಕ್ಕೆ ಅನಾಮಿಕ 13 ಸ್ಥಳಗಳಲ್ಲಿ 9ನೇ ಸ್ಪಾಟ್ ಮೇಲೆ ಹೆಚ್ಚು ವಿಶ್ವಾಸ ವ್ಯಕ್ತಪಡಿಸಿದ್ದ. ಅಲ್ಲಿ ಶವದ ಕಳೆಬರ ಸಿಗುತ್ತೆ ಅಂತ ಹೇಳಿದ್ದ. ಆ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 9ರಲ್ಲಿ ಆಪರೇಷನ್ ಮಾಡಲಾಗಿದೆ. ಪಾಯಿಂಟ್ ನಂಬರ್ 9 ಗುರುತು ಮಾಡಿರೋ 13 ಸ್ಥಳಗಳಲ್ಲೇ ಅತಿ ಹೆಚ್ಚು ಕುತೂಹಲ ಕೆರಳಿಸಿದ್ದ ಜಾಗ. ಒಂದಕ್ಕಿಂತ ಹೆಚ್ಚು ಶವಗಳು ಇವೆ ಅಂತ ಹೇಳಿದ್ದ ಸ್ಥಳ. ದೂರುದಾರ, ಆತನ ವಕೀಲರು ಎಲ್ಲರೂ ಮೊದಲು ಆ ಸ್ಥಳವನ್ನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದ ಸ್ಥಳ. ಅಂತ ಸ್ಥಳವನ್ನ 5ನೇ ದಿನ ಉತ್ಖನನ ಮಾಡಲಾಗಿದೆ. ಈ ಜಾಗ ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ಭಾರೀ ಭದ್ರತೆಯಲ್ಲಿ ಪರದೆಯನ್ನ ಕಟ್ಟಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡಲಾಗಿದೆ. ಧರ್ಮಸ್ಥಳದ ಅರಣ್ಯಘಟ್ಟದಲ್ಲಿ ಶವಗಳನ್ನು ಹೂತಿಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿಗೆ 5 ದಿನ ಆಗಿರುವಂಥದ್ದು. ಇದುವರೆಗೂ ಕೂಡ 1ರಿಂದ ಸ್ಪಾಟ್ 8 ಜಾಗಗಳಾಗಿದೆ. ಆದರೆ 6ರಲ್ಲಿ ಮಾತ್ರ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಇವತ್ತು ಈಗ ಸ್ಪಾಟ್ 9ರಲ್ಲಿ ಈಗ ಉತ್ಖನನ ಪ್ರಾರಂಭ ಆಗಿರುವಂಥದ್ದು. ಸದ್ಯ ನಾವೀಗ ಅದರ ಸನಿಹ ಕೇವಲ ಸ್ಪಾಟ್ ಏನು ಮಾಡ್ತಾ ಇದ್ದಾರೆ 9 ಸ್ಪಾಟಲ್ಲಿ ಆ ಜಾಗದಲ್ಲೇ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಒಂದು ಪೊಲೀಸ್ ಟೀಮ್ ಏನಿದೆ ಇವೆಲ್ಲರೂ ಕೂಡ ಒಂದು ವೆಪನ್ಸ್ ಅನ್ನ ಇಟ್ಕೊಂಡು ಎಲ್ಲರೂ ಕೂಡ ಇರುವಂಥದ್ದು. ಸದ್ಯ ಮಟ್ಟಿಗೆ ಈಗ JCP ಕೂಡ ಕರೆಸ್ಕೊಂಡಿದ್ದಾರೆ. JCP ತರಿಸ್ಕೊಂಡು ಮತ್ತೆ ಅಲ್ಲಿ ಒಂದು ಮಿನಿ JCP ತರಿಸ್ಕೊಳ್ಳಲಾಗಿರುವಂಥದ್ದು. ಮತ್ತೆ ಅಲ್ಲಿ ನೋಡ್ಬೋದು ಈಗಷ್ಟೇ ಅಲ್ಲಿ ಇನ್ನೊಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ಪ್ರಕ್ರಿಯೆಗಳನ್ನು ನೀವು ನೋಡ್ಬೋದು.
ಈಗ ಇದರಲ್ಲಿ ಅವರು ಏನು ಪ್ರಮುಖವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅವಶೇಷಗಳು ಸಿಗುತ್ತಾ ಇಲ್ವೋ ಅನ್ನೋ ಒಂದು ರಹಸ್ಯ, 9ರ ರಹಸ್ಯ ಏನು ಅಂತೇಳಿ ದೂರುದಾರ ಈಗಾಗಲೇ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಉತ್ಖನನ ಮಾಡುವಂತಹ ಒಂದು ಜಾಗ ಏನಿದೆ, ಉತ್ಖನನ ಮಾಡುವಂತಹ ಒಂದು ಜಾಗವನ್ನು ಇಲ್ಲಿ ಇದೆ, ಅಂದರೆ ಇದೇ ಒಂದು ಸ್ಪಾಟಲ್ಲಿ ಹೆಣಗಳನ್ನು ಊತಲಾಗಿತ್ತೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಅಲ್ಲಿ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇದರ ಬದಿಯಲ್ಲೇ ಕೇವಲ ಸ್ವಲ್ಪ ದೂರದಲ್ಲೇ ಅಲ್ಲಿ ಸ್ಪಾಟಲ್ಲಿ ಇರುವಂಥದ್ದು 9, 10 ಕೂಡ ಅದೇ ಸ್ಪಾಟು. 9ರಿಂದ 12ರವರೆಗೂ ಅಲ್ಲೇ ಅಕ್ಕಪಕ್ಕದ 10 ಅಡಿ 12 ಅಡಿಯ ದೂರದಲ್ಲೇ ಈ ಒಂದು ಸ್ಪಾಟ್ಗಳು ಕೂಡ ಇರುವಂಥದ್ದು. ಆದರೆ 9ರ ಸ್ಪಾಟ್ರಿಂದ 13ರವರೆಗೂ ಕೂಡ ಮೃತದೇಹಗಳು ಇದ್ದಾವೆ, ಇಲ್ಲಿ ಪತ್ತೆ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಅವಶೇಷಗಳು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ದೂರುದಾರ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಹೀಗಾಗಿ 6ರಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು, ಉಳಿದ ಎಲ್ಲೂ ಕೂಡ ಅಸ್ಥಿಪಂಜರಗಳು ಸಿಕ್ಕಿರಲಿಲ್ಲ. ಈ ನಿಟ್ಟಿನಲ್ಲಿ ಸದ್ಯ ಇಲ್ಲಿ ಏನು ಸಿಗುತ್ತೆ ಸಿಗಲ್ಲ ಅನ್ನೋರಷ್ಟು ಸಾಕಷ್ಟು ಒಂದು ಕುತೂಹಲ ಕೂಡ ಇಲ್ಲಿ ಇರುವಂಥದ್ದು. ನೋಡಿದ್ರಲ್ಲ ಆ ಜಾಗ ಎಲ್ಲಿದೆ ಅಂತ. ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದಿಂದ ಸ್ವಲ್ಪ ಮುಂದಕ್ಕೆ ರಸ್ತೆ ಬದಿಯೇ ಸ್ಪಾಟ್ ನಂಬರ್ 9 ಇದೆ. ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವುದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಗುಂಡಿ ತೋಡುವ ಕಾರ್ಯಾಚರಣೆ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಅಡಚಣೆ ಆಗಬಾರದು ಅಂತ ಅಧಿಕಾರಿಗಳು ತಮ್ಮ ವಾಹನಗಳನ್ನು ಒಂದು ಬದಿಗೆ ನಿಲ್ಲಿಸಿ ಎಲ್ಲರೂ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಒಳಗೆ ಹೋಗಿದ್ರು. ಪರದೆಯ ಒಳಗೆ ಎಲ್ಲ ಕೆಲಸಗಳನ್ನ ಮಾಡಲಾಗಿದೆ. ಸ್ಪಾಟ್ ನಂಬರ್ 9 ರಸ್ತೆ ಬದಿಯೇ ಇರೋದ್ರಿಂದ ಅಲ್ಲಿ ಹೆಚ್ಚು ಮರ ಗಿಡಗಳು ಇಲ್ಲದೆ ಇರೋದ್ರಿಂದ ಕಾರ್ಮಿಕರ ಕೈಯಲ್ಲೇ ಗುಂಡಿ ತೋಡಿಸಲು ತೀರ್ಮಾನಿಸಲಾಗಿತ್ತು. ಆದರೂ ಅಲ್ಲಿ ಬ್ಯಾಕಪ್ಗೆ ಅಂತ ಹಿಟಾಚಿಯನ್ನ ನಿಲ್ಲಿಸಿಕೊಳ್ಳಲಾಗಿತ್ತು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಕಡೆ ಪರದೆಯ ಒಳಗಡೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರೆ ಆಚೆ ಕಡೆ ಮಿನಿ ಹಿಟಾಚಿಯನ್ನು ನಿಲ್ಲಿಸಿಕೊಳ್ಳಲಾಗಿದೆ. ಒಂದು ವೇಳೆ ಕಲ್ಲು ಮರದ ಬೇರುಗಳು ಅಡಚಣೆ ಉಂಟು ಮಾಡಿದಾಗ ಹಿಟಾಚಿಯಿಂದ ಉತ್ಖನನ ಮಾಡಿಸಲು ಅದನ್ನು ಸಹ ಕರೆಸಿಕೊಳ್ಳಲಾಗಿತ್ತು. ನೇತ್ರಾವತಿ ದಡದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ, ಶವಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಕುತೂಹಲದಿಂದ ಅಲ್ಲಿಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 50-60 ಸಿಬ್ಬಂದಿಗಳು, ಪೊಲೀಸ್ ಜೀಪ್ಗಳು, ಅಧಿಕಾರಿಗಳ ಕಾರುಗಳು, ಇದನ್ನೆಲ್ಲ ನೋಡಿ ಅಲ್ಲಿ ಏನಾಗುತ್ತೋ ಅನ್ನೋ ಕುತೂಹಲ ಹೆಚ್ಚಾಗಿದ್ದು ಜನರು ಪ್ರತಿದಿನವೂ ಅಲ್ಲಿ ಗುಂಪುಗೂಡ್ತಾ ಇದ್ದಾರೆ. ಅದಕ್ಕೆ ದಿನದಿಂದ ದಿನಕ್ಕೆ ಪೊಲೀಸರ ಭದ್ರತೆಯೂ ಹೆಚ್ಚಾಗ್ತಾ ಇದೆ. ಇನ್ನು ಸ್ಪಾಟ್ ನಂಬರ್ 9 ರಸ್ತೆ ಬದಿಯೇ ಇರೋ ಕಾರಣ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಮೊದಲೇ ಊಹಿಸಿದ SIT ರಸ್ತೆಯಲ್ಲೇ ಪರದೆ ಕಟ್ಟಿ ಭದ್ರತೆಗೆ ಪೊಲೀಸರನ್ನ ನಿಲ್ಲಿಸಿದ್ರು. ಸ್ಪಾಟ್ ನಂಬರ್ 6ರಲ್ಲಿ ಮಾನವನ ಕಳೆಬರ ಸಿಕ್ಕ ನಂತರ ಗೌಪ್ಯವಾಗಿ ಗುಂಡಿ ತೋಡುವ ಕೆಲಸ ಮಾಡ್ತಾ ಇರೋ SIT 5ನೇ ದಿನವೂ ಅಧಿಕಾರಿಗಳು ಬರೋದಕ್ಕೆ ಮೊದಲೇ ಕಾರ್ಮಿಕರನ್ನ ಕಳಿಸಿ ಗುಂಡಿ ಇದ್ದ ಜಾಗದಲ್ಲಿ ಪರದೆಯನ್ನ ಫುಲ್ ಕವರ್ ಮಾಡಿಸಿದ್ದು. ಪಾಯಿಂಟ್ ನಂಬರ್ 9ರಲ್ಲಿ ಕಳೆಬರ ಇದ್ದೇ ಇರುತ್ತೆ ಅಂತ ಅನಾಮಿಕ ಹೇಳಿದ್ರಿಂದ ತುಂಬಾ ನಿಧಾನವಾಗಿ ಗೌಪ್ಯವಾಗಿ ಎಚ್ಚರಿಕೆಯಿಂದ ಉತ್ಖನನ ಕೆಲಸ ಮಾಡಲಾಯಿತು. ನೇರವಾಗಿ JCB ಹಿಟಾಚಿ ಬಳಸಿ ಉತ್ಖನನ ಮಾಡಿದ್ರೆ ಮೂಳೆಗಳಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಎಲ್ಲ ಕಡೆಯೂ ಕಾರ್ಮಿಕರನ್ನ ಬಳಸಿಯೇ ಗುಂಡಿ ತೋಡುವ ಕೆಲಸ ಮಾಡ್ತಾ ಇದ್ದಾರೆ. ಅನಿವಾರ್ಯತೆ ಇದ್ರೆ ಮಾತ್ರ ಹಿಟಾಚಿಯನ್ನ ಬಳಸ್ತಾ ಇದ್ದಾರೆ. ಮೇಲೆ ಗಿಡ ಗಂಟಿಗಳನ್ನ ತೆಗೆದು ಹದ ಮಾಡಲು, ಹಾಗೆ ಕಲ್ಲು ಮರದ ಬೇರುಗಳು ಸಿಕ್ಕರೆ ಅದನ್ನ ತೆಗೆಯಲು ಮಾತ್ರ ಹಿಟಾಚಿಯನ್ನ ಬಳಸಲಾಗ್ತಾ ಇದೆ. ಉಳಿದಂತೆ ಕಾರ್ಮಿಕರೇ ಗುಂಡಿಗಳನ್ನ ತೋಡ್ತಾ ಇದ್ದಾರೆ. ಸ್ಪಾಟ್ ನಂಬರ್ 9ರಲ್ಲೂ ಕಾರ್ಮಿಕರಿಂದಲೇ ಮಣ್ಣನ್ನ ತೆಗೆಸಲಾಯಿತು. ಅಡಿ ಅಗೆದಾಗ ಸಿಗಲಿಲ್ಲ ಯಾವುದೇ ಕಳೆಬರ ಸಾಕ್ಷಿ. 3 ಅಡಿ ತೋಡಿದ ನಂತರ JCB ಬಳಸಿ ಉತ್ಖನನ ಕಾರ್ಯ. ಅನಾಮಿಕ ತೋರಿಸಿದ್ದ 13 ಪಾಯಿಂಟ್ಗಳು ಒಂದು ಲೆಕ್ಕ, ಆದರೆ 9ನೇ ಪಾಯಿಂಟ್ನದ್ದೇ ಬೇರೆ ಲೆಕ್ಕ. ಯಾಕಂದ್ರೆ ಮೊದಲ ಸ್ಪಾಟ್ನಲ್ಲಿ ಏನೂ ಸಿಗದೆ ಇದ್ದಾಗ 2ನೇ ಸ್ಪಾಟ್ ಅಗೆತಾ ಇದ್ದಾಗ ಅನಾಮಿಕ ಹೇಳಿದ್ದು ಇದೇ 9ನೇ ಸ್ಪಾಟ್ ಬಗ್ಗೆ. ಇಲ್ಲಿ ಸಿಗದೆ ಇರಬಹುದು, ಆದರೆ 9ನೇ ಸ್ಪಾಟ್ನಲ್ಲಿ ಅಗೆದು ನೋಡಿ ಅಲ್ಲಿ ಸಿಕ್ಕೇ ಸಿಗುತ್ತೆ, ಸಿಗದೆ ಇದ್ರೆ ನನ್ನ ಕೇಳಿ ಅಂತ ಹೇಳಿದ್ದ. ಈಗ ಅದೇ ಜಾಗವನ್ನ SIT ಅಧಿಕಾರಿಗಳು ಉತ್ಖನನ ಮಾಡಿದ್ದಾರೆ. ರಸ್ತೆ ಬದಿಯೇ ಇರೋ ಸ್ಥಳ, ಕೌತುಕದಿಂದ ನೋಡ್ತಾ ಇರೋ ನೂರಾರು ಕಣ್ಣುಗಳ ಮುಂದೆಯೇ ಸ್ಪಾಟ್ ನಂಬರ್ 9ರ ಉತ್ಖನನ ಕೆಲಸ ನಡೆದಿತ್ತು. JCBಯನ್ನ ಪರದೆಯಿಂದ ಆಚೆ ನಿಲ್ಲಿಸಿ 10 ಕಾರ್ಮಿಕರು ಗುಂಡಿ ತೋಡುವ ಕೆಲಸ ಮಾಡಿದ್ರು.
ಸುಮಾರು 3 ಅಡಿಗಳವರೆಗೆ ಕಾರ್ಮಿಕರು ಅಗೆದು ಮಣ್ಣನ್ನ ಹೊರ ಹಾಕಿದ್ರು. ಆದರೆ ಅವರಿಗೆ ಏನೂ ಸಿಗಲಿಲ್ಲ. ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮಿನಿ ಜೆಸಿಬಿಯನ್ನ ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಾಗಿದೆ. ನೀವು ನೋಡಬಹುದು, ಒಂದು ಕಡೆ ಕಾರ್ಮಿಕರ ಬದಲಿಗೆ ಜೆಸಿಬಿಯನ್ನ ಕೆಲಸ ಮಾಡಲು ಬಿಡಲಾಗಿದೆ. ಅಲ್ಲೇ ಸ್ಥಳದಲ್ಲಿ ಅನಾಮಿಕ ತುಂಬಾ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದಾನೆ. ಇಲ್ಲೂ ಏನೂ ಸಿಗ್ಲಿಲ್ಲ ಅಂದ್ರೆ ತನಗೆ ಸಂಕಷ್ಟ ಅಂತ ಭಾವಿಸಿ ಅನಾಮಿಕ ಸೀರಿಯಸ್ ಆಗಿ ಗುಂಡಿ ಅಗಿಯೋದನ್ನೇ ನೋಡ್ತಾ ಇದ್ದಾನೆ. 9ನೇ ಸ್ಥಳದಲ್ಲಿ 1ಕ್ಕಿಂತ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಅನಾಮಿಕ ಹೇಳಿದ್ದ. ಅದೊಂದೇ ಜಾಗದಲ್ಲಿ 7 ಶವಗಳನ್ನ ಹೂತಿದ್ದಾನೆ ಅಂತ ದೂರುದಾರನ ಪರ ವಕೀಲರು ಹೇಳಿದ್ರು. ಹಾಗಾಗಿ ಈ 9ನೇ ಸ್ಪಾಟ್ ಭಾರಿ ಕುತೂಹಲ ಕೆರಳಿಸಿತ್ತು. ಏಳು ಶವಗಳು ಇವೆ ಎಂದಿದ್ರು. ಆದರೆ ಆ ಸ್ಥಳದಲ್ಲಿ ಸಿಕ್ಕಿದ್ದೇನೋ. ಸ್ಪಾಟ್ ನಂಬರ್ 9 ಮೇಲೆ ಎಲ್ಲರಿಗೂ ಅದೇನೋ ಕಾನ್ಫಿಡೆನ್ಸ್. ಯಾಕಂದ್ರೆ ಆ ಸ್ಥಳದಲ್ಲಿ ಒಂದಲ್ಲ 7 ಶವಗಳನ್ನ ಹೂತಿರೋದಾಗಿ ಹೇಳಿದ್ರು. ಹಾಗಾಗಿ ಒಂದೆರಡು ಅಸ್ಥಿಪಂಜರ ಆದರೂ ಸಿಗುತ್ತೆ ಅಂತ ಎಸ್ಐಟಿ ಅಧಿಕಾರಿಗಳ ಸಹಿತ ಎಲ್ಲರೂ ಭಾವಿಸಿದ್ರು. ಅದಕ್ಕೆ ಎಲ್ಲ ವಸ್ತುಗಳನ್ನ ಮೊದಲೇ ರೆಡಿಯಾಗಿ ಇಟ್ಕೊಂಡಿದ್ರು. ಆದ್ರೆ ಇಲ್ಲೂ ಸಹ ಏನೂ ಸಿಕ್ಕಿಲ್ಲ. ಮಧ್ಯಾಹ್ನದವರೆಗೂ ಗುಂಡಿ ತೋಡಿ ನೋಡಿದ್ರು, ಏನು ಪತ್ತೆಯಾಗಿಲ್ಲ. ಆ ಸ್ಥಳದಲ್ಲಿ 6 ಅಡಿ ಅಗಲ 6 ಅಡಿ ಆಳಕ್ಕೆ ಗುಂಡಿ ತೋಡಲು ತೀರ್ಮಾನಿಸಿದ್ದು. ಮೊದಲು ಕಾರ್ಮಿಕರೆಲ್ಲ ಸೇರ್ಕೊಂಡು 3 ರಿಂದ 4 ಅಡಿ ಆಳಕ್ಕೆ ಗುಂಡಿ ತೋಡಿದ್ರು. ಏನು ಪತ್ತೆಯಾಗದ ಕಾರಣ ಇನ್ನು ಆಳಕ್ಕೆ ತೋಡಲು ತೀರ್ಮಾನಿಸಿ ಜೆಸಿಬಿಯನ್ನ ಕರೆಸಿ ಗುಂಡಿ ತೆಗೆಸಲಾಯಿತು. ಜೆಸಿಬಿಯಿಂದ ಸುಮಾರು 6.5 ಅಡಿಗಳಷ್ಟು ಮಣ್ಣನ್ನ ತೋಡಲಾಯಿತು. ಆದರೆ ಆಗಲೂ ಏನು ಪತ್ತೆಯಾಗಿಲ್ಲ. ಎಲುಬಿಗೆ ಸಂಬಂಧಿಸಿದಂತಹ ಯಾವುದೇ ವಸ್ತು ಅಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಮತ್ತೆ ಅಲ್ಲೇ ದೂರುದಾರನನ್ನ ವಿಚಾರಣೆ ಮಾಡಲಾಗಿದೆ. ಯಾಕೆ ಇಲ್ಲಿ ಏನೂ ಇಲ್ಲ, ನಿಜವಾಗಲೂ ಇಲ್ಲಿ ಶವಗಳನ್ನ ಹೂತಿದ್ದ ಅಂತ ಕೇಳಲಾಗಿದೆ. ಎಂದಿನಂತೆ ಅನಾಮಿಕ ಹೌದು ಇಲ್ಲೇ ಹೂತಿದ್ದೆ, ಆದರೆ ಶವಗಳು ಏನಾದ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಸಾಮಾನ್ಯವಾಗಿ ಎಲ್ಲ ಜಾಗಗಳನ್ನ 6 ಅಡಿ ಅಗಲ 6 ಅಡಿ ಆಳಕ್ಕೆ ತೆಗೆಯಲು ತೀರ್ಮಾನಿಸಲಾಗಿದೆ. ಆದರೆ ದೂರುದಾರ ಇನ್ನೂ ಅಗೆಯಿರಿ ಅಂತ ಹೇಳ್ತಾ ಇರೋ ಕಾರಣ ಸ್ವಲ್ಪ ಜಾಸ್ತಿಯೇ ಅಗೆದು ನೋಡಲಾಗ್ತಾ ಇದೆ. ಅದೇ ರೀತಿ 9ನೇ ಸ್ಥಳವನ್ನು 6 ಅಡಿಗಿಂತ ಹೆಚ್ಚಾಗಿ ಅಗೆದು ಮಣ್ಣು ತೆಗೆಯಲಾಗಿದೆ. ಆದರೆ ಏನೂ ಸಿಗದ ಕಾರಣ ಕಾರ್ಯಾಚರಣೆ ನಿಲ್ಲಿಸಿ ಮತ್ತೊಂದು ಕಡೆಗೆ ಹೋಗಲಾಗಿದೆ. ಒಂಬತ್ತನೇ ಸ್ಥಳದಲ್ಲೂ ಏನೂ ಸಿಗಲಿಲ್ವಾ? 100 ಶವಗಳು ಅಂದ್ರು. ಒಂದೊಂದು ಜಾಗದಲ್ಲಿ 7-8 ಶವ ಅಂದ್ರು. ಆದರೆ 5-6 ಅಡಿಗಳಷ್ಟು ಅಗೆದು ಬಗೆದು ನೋಡಿದ್ರು, ಏನೂ ಪತ್ತೆಯಾಗ್ತಾ ಇಲ್ಲ. ಇದು ಆ ಅನಾಮಿಕ ವ್ಯಕ್ತಿಯ ಮೇಲೆಯೇ ಅನುಮಾನ ಮೂಡುವಂತೆ ಮಾಡಿದೆ. ಸದ್ಯ 9ನೇ ಸ್ಥಳದಲ್ಲಿ ಏನೂ ಸಿಗದ ಕಾರಣ ಮತ್ತೆ ಅಗೆದ ಸ್ಥಳಕ್ಕೆ ಮಣ್ಣು ಹಾಕಿ ಮುಚ್ಚಿಟ್ಟು ಅಲ್ಲಿಂದ ಬೇರೆ ಸ್ಥಳಕ್ಕೆ ಅಂದರೆ ಸ್ಪಾಟ್ ನಂಬರ್ 10ಕ್ಕೆ ಹೋಗಲಾಗಿದೆ. ನೀವು ದೃಶ್ಯಗಳಲ್ಲಿ ಕಾಣಬಹುದು, 9ನೇ ಸ್ಪಾಟ್ ಸಹ ಖಾಲಿ ಅಂತ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಒಬ್ಬೊಬ್ಬರಾಗಿ ಆಚೆ ಬಂದಿದ್ದಾರೆ. ಕೆಲವು ಅಧಿಕಾರಿಗಳು ಹೊರಗೆ ಬಂದ ನಂತರ ಗನ್ಮ್ಯಾನ್ಗಳ ಜೊತೆಗೆ ಮುಸುಕುಧಾರಿ ಬರ್ತಾ ಇರುವುದನ್ನ ನೀವು ನೋಡಬಹುದು. ಆತ ಆಚೆ ಬಂದು ರಸ್ತೆಗೆ ಇಳಿತಾ ಇದ್ದಂತೆ ಪೊಲೀಸ್ ವ್ಯಾನ್ ಬಂದು ನಿಂತಿದ್ದು, ಅದರಲ್ಲಿದ್ದವರು ಸೀದಾ ಕೈ ಕೊಟ್ಟು ಆತನನ್ನ ವ್ಯಾನ್ಗೆ ಹತ್ತಿಸಿಕೊಂಡಿದ್ದಾರೆ. ನಂತರ ಕಾರ್ಮಿಕರು ಸಮೇತ ಅಲ್ಲಿದ್ದವರೆಲ್ಲ ವಾಪಸ್ ಬಂದಿದ್ದಾರೆ. ಕಳೆದ 2 ದಿನ ನೇತ್ರಾವತಿ ನದಿ ತಟದಲ್ಲೇ ಊಟ ಮಾಡಿದ ಅಧಿಕಾರಿಗಳು ಮತ್ತು ಕಾರ್ಮಿಕರು 5ನೇ ದಿನದ ಕಾರ್ಯಾಚರಣೆಯಲ್ಲಿ ಊಟದ ಬ್ರೇಕ್ ತೆಗೆದುಕೊಂಡು ಪೊಲೀಸ್ ಠಾಣೆ ಬಳಿಯೇ ಹೋಗಿ ಊಟ ಮಾಡಿದ್ರು. ಪ್ರತಿದಿನ 2-3 ಗುಂಡಿಗಳನ್ನು ತೋಡ್ತಾ ಇರೋ ಎಸ್ಐಟಿ 5ನೇ ದಿನ 9ನೇ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡಿದ ನಂತರ ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿ ಠಾಣೆ ಆವರಣದಲ್ಲಿ ಊಟ ಮಾಡಿಕೊಂಡ್ರು. 3/4 ಗಂಟೆ ಊಟದ ವಿರಾಮ ತೆಗೆದುಕೊಂಡ ಅಧಿಕಾರಿಗಳು ನಂತರ ಸೀದಾ ಸ್ಪಾಟ್ ನಂಬರ್ 10ಕ್ಕೆ ಹೋಗಿ ಅಲ್ಲಿ ಕೆಲಸ ಆರಂಭಿಸಿದ್ರು. ದೂರುದಾರ ತೋರಿಸಿದ ಸ್ಥಳಗಳಲ್ಲಿ ಅಸ್ಥಿ ಪಂಜರಗಳು ಸಿಗದೇ ಇರೋ ಕಾರಣ ಮಧ್ಯದಲ್ಲೇ ದೂರುದಾರನಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ.
ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಎಸ್ಐಟಿ ಮುಂದೆ ಹೇಳಿದಾಗ ಆ ವ್ಯಕ್ತಿ ಎಲ್ಲೆಲ್ಲಿ ಏನೇನ್ ಮಾಡಿದ್ದೆ, ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಶವ ಹೂತು ಹಾಕಿದ್ದೆ, ಆಗ ಶವಗಳ ಸ್ಥಿತಿ ಹೇಗಿತ್ತು ಅನ್ನೋದನ್ನೆಲ್ಲ ನೀಟಾಗಿ ವಿವರಿಸಿದ್ದ. ಅದೇ ಕಾರಣದಿಂದ ಎಸ್ಐಟಿ ಅಧಿಕಾರಿಗಳು ಅನಾಮಿಕನ ಮೇಲೆ ನಂಬಿಕೆ ಇಟ್ಟು ಗುಂಡಿ ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾರ್ಯಾಚರಣೆಯಲ್ಲಿ ಅನಾಮಿಕ ಹೇಳಿದಂತೆ ಏನೂ ನಡೀತಾ ಇಲ್ಲ. ಇದರಿಂದ ಅನಾಮಿಕನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆಯಂತೆ. ನೀನು ಹೇಳಿದ್ದು ನಿಜ ಆದ್ರೆ ಇಲ್ಲಿ ಶವಗಳು ಇರಬೇಕಿತ್ತಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅಥವಾ ಸ್ಥಳಗಳನ್ನ ಮರೆತಿದ್ದೀಯಾ ಅಂತ ಅನಾಮಿಕನನ್ನ ಪ್ರಶ್ನೆ ಮಾಡಲಾಗ್ತಾ ಇದೆಯಂತೆ. ಒಟ್ಟು 13 ಸ್ಥಳ, ಒಂದೊಂದರಲ್ಲಿ 2, 3, 7, 8 ಶವಗಳು ಅಂತ ದೂರು ಕೊಟ್ಟಾಗ ಹೇಳಲಾಗಿತ್ತು. ಅದನ್ನೆಲ್ಲ ಕೇಳಿದ್ದ ಪೊಲೀಸರು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಕಳೆದ 10-15 ವರ್ಷ ಅಂದ್ರೂ ಅಲ್ಲೇ ಅಸ್ಥಿಪಂಜರಗಳು ಅವಶೇಷಗಳಾದ್ರೂ ಸಿಗುತ್ತೆ ಅಂತ ಆತ ಹೇಳಿದ ಸ್ಥಳಗಳನ್ನೆಲ್ಲ ಮಾರ್ಕ್ ಮಾಡಿ ಸಾಕ್ಷಿಗಳಿಗಾಗಿ ಹುಡುಕಾಟ ನಡೆಸಿದ್ರು. ಆದರೆ ಒಂದು ಸ್ಥಳದಲ್ಲಿ ಬಿಟ್ಟು ಬೇರೆ ಯಾವ ಸ್ಥಳಗಳಲ್ಲೂ ಏನೂ ಪತ್ತೆಯಾಗಿಲ್ಲ. ಹತ್ತು ಸ್ಥಳಗಳಲ್ಲಿ ಉತ್ಖನನ, ಈವರೆಗೆ ಸಿಕ್ಕ ಸಾಕ್ಷಿಗಳೆಷ್ಟು? 11, 12, 13ನೇ ಸ್ಥಳಗಳಲ್ಲಿ ಅಡಗಿದೆಯಾ ನಿಗೂಢ ರಹಸ್ಯ? ಸಾಕ್ಷಿಗಳ ಹುಡುಕಾಟದ ಜೊತೆಗೆ ಮೂಳೆಗಳ ಬಗ್ಗೆಯೂ ತನಿಖೆ ಆಗುತ್ತಾ? ದೂರುದಾರ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ 13 ಸ್ಥಳಗಳನ್ನ ತೋರಿಸಿದ. ನಾನು ಹೂತಿರೋ ಶವಗಳು ಇಲ್ಲಿವೆ ನೋಡಿ ಅಂತ ತೋರಿಸಿದ್ದ. ಹಾಗಾಗಿ ಆತ ತೋರಿಸಿದ ಎಲ್ಲ ಸ್ಥಳಗಳಲ್ಲೂ ಶವಗಳು ಅವಶೇಷಗಳು ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಈವರೆಗೆ 10 ಸ್ಥಳಗಳನ್ನ ಅಗೆದು ನೋಡಲಾಗಿದೆ. ಆದ್ರೆ 10 ಸ್ಥಳಗಳಲ್ಲಿ ಒಂದರಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿವೆ. ಮೊದಲ ಸ್ಪಾಟ್, ಒಂದು ATM ಕಾರ್ಡು, ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು. ಅದು ಬಿಟ್ಟು ಬೇರೆ ಏನೂ ಸಿಗ್ಲಿಲ್ಲ. ಎರಡನೇ ಸ್ಪಾಟ್ ಸಹ ಖಾಲಿಯಾಗಿತ್ತು. 3, 4, 5ನೇ ಸ್ಥಳ ಸಹ ಖಾಲಿ. ಆದರೆ ಎಲ್ಲರೂ ಶಾಕ್ ಆಗೋ ರೀತಿ 6ನೇ ಸ್ಥಳದಲ್ಲಿ ಮೂಳೆಗಳು ಪತ್ತೆಯಾಗಿದ್ವು. ಅಂದಿನಿಂದ ಎಸ್ಐಟಿ ತನಿಖೆಯ ವಿಧಾನವೇ ಬದಲಾಯಿತು. ಅಲ್ಲಿಯವರೆಗೆ ಕಾಡಿನಲ್ಲಿ ಹೋಗಿ ನೇರವಾಗಿ ಆ ಸ್ಥಳಗಳನ್ನ ಅಗೆದು ನೋಡ್ತಾ ಇದ್ದವರು 6ನೇ ಸ್ಪಾಟ್ ಆದ ನಂತರ ಎಲ್ಲ ಸ್ಥಳಗಳನ್ನ ಗೌಪ್ಯವಾಗಿ ಉತ್ಖನನ ಮಾಡಲು ತೀರ್ಮಾನಿಸಿದ್ರು. ಸದ್ಯ 7, 8, 9, 10ನೇ ಸ್ಪಾಟ್ಗಳನ್ನ ಪರದೆ ಕಟ್ಟಿ ಅನಂತರ ಅಗೆಯಲಾಗಿದೆ. ಆದರೆ ಈ ಯಾವ ಸ್ಥಳದಲ್ಲೂ ಏನೂ ಸಿಕ್ಕಿಲ್ಲ ಅಂತ ಗೊತ್ತಾಗಿದೆ. 5ನೇ ದಿನದ ಕಾರ್ಯಾಚರಣೆಯಲ್ಲಿ ಮಧ್ಯಾಹ್ನದವರೆಗೂ 9ನೇ ಸ್ಥಳವನ್ನ ಅಗೆದು ನೋಡಲಾಯಿತು. ಅನಾಮಿಕನನ್ನ ಮುಂದೆ ನಿಲ್ಲಿಸಿಕೊಂಡು ವಿಡಿಯೋ ಮಾಡಿಕೊಳ್ತಾ ಉತ್ಖನನ ಮಾಡಲಾಯಿತು. ಆದರೆ ಆ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಅದಕ್ಕೆ ಆ ಗುಂಡಿಯನ್ನ ಮುಚ್ಚಿ ಮಧ್ಯಾಹ್ನದ ನಂತರ 10ನೇ ಸ್ಥಳವನ್ನ ಉತ್ಖನನ ಮಾಡಲು ಶುರು ಮಾಡಿದ್ರು. 10ನೇ ಸ್ಪಾಟ್ನಲ್ಲಿ ಕೆಲಸ ಆರಂಭಿಸಿ ಸ್ವಲ್ಪ ಸಮಯ ಆಗ್ತಾ ಇದ್ದಂತೆ ಜೋರು ಮಳೆ ಶುರುವಾಗಿತ್ತು. 2 ಅಡಿ ಅಗೆದ ನಂತರ ಮಳೆ ಶುರುವಾಗಿದ್ದು ತೋಡಿದ್ದ ಗುಂಡಿಯಲ್ಲೂ ಮಳೆ ನೀರು ತುಂಬಿಕೊಂಡಿತ್ತು. ಜೋರಾಗಿ ಮಳೆ ಬರ್ತಾ ಇದ್ರು. ಅಧಿಕಾರಿಗಳು ಯಾರೂ ಆ ಸ್ಥಳ ಬಿಟ್ಟು ಕದಲಲಿಲ್ಲ. ಸ್ವಲ್ಪ ಹೊತ್ತು ಕಾದು ನೋಡುವ ಪ್ರಯತ್ನ ಮಾಡಿದ್ರು. 10ನೇ ಸ್ಥಳವನ್ನ ಪರೀಕ್ಷೆ ಮಾಡಿ ಮುಗಿಸೋಣ ಅಂತ ನೋಡಿದ್ರು. ಛತ್ರಿಗಳನ್ನ ಹಿಡಿದುಕೊಂಡು ಕಾದು ನೋಡಿದ್ರು. ಮಳೆ ಬಿಡುವು ಕೊಡ್ಲಿಲ್ಲ. ಹಾಗಾಗಿ ಮಳೆಯ ನಡುವೆಯೇ ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ 6 ಅಡಿ ಅಗೆದು ನೋಡಿದ್ರು ಸ್ಪಾಟ್ ನಂಬರ್ 10ರಲ್ಲೂ ಏನು ಪತ್ತೆಯಾಗಿಲ್ಲ. ಯಾವುದೇ ಅವಶೇಷಗಳು ಪತ್ತೆಯಾಗದೆ ಪಾಯಿಂಟ್ ನಂಬರ್ 10 ಕ್ಲೋಸ್ ಮಾಡಲಾಗಿದೆ. ಸದ್ಯ 10 ಸ್ಥಳಗಳಲ್ಲಿ ಕೇವಲ 1 ಸ್ಥಳದಲ್ಲಿ ಮಾತ್ರ ಅವಶೇಷ ಪತ್ತೆಯಾಗಿದ್ದು ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣ ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ತಾ ಇದೆ. ಮುಂದಿನ ಸ್ಥಳಗಳ ಬಗ್ಗೆಯೂ ಕುತೂಹಲ ಕಡಿಮೆ ಆಗ್ತಾ ಇದೆ. ಇನ್ನು ನಾಳೆ ಭಾನುವಾರ ರಜೆ ಆಗಿರೋ ಕಾರಣ ಉತ್ಖನನ ಪ್ರಕ್ರಿಯೆ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಭಾನುವಾರ ಸರ್ಕಾರಿ ರಜೆ ಆದ ಕಾರಣ ಇಲಾಖಾ ಅಧಿಕಾರಿಗಳಿಗೆ ರಜೆ ಇರುತ್ತೆ. ಹಾಗಾಗಿ ಉತ್ಖನನ ಕೆಲಸ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸೋಮವಾರದಿಂದ ಉತ್ಖನನ ಪ್ರಕ್ರಿಯೆ ಮುಂದುವರಿಯುವ ಸಾಧ್ಯತೆ ಇದೆ.
ಒಂದು ವೇಳೆ 9-10ರಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕಿದ್ರೆ ಭಾನುವಾರವೂ ಅಧಿಕಾರಿಗಳನ್ನ ಕರೆಸಿ ಉತ್ಖನನ ಮಾಡೋ ಸಾಧ್ಯತೆ ಇತ್ತು. ಆದರೆ 5ನೇ ದಿನ ಅಗೆದ 2 ಸ್ಥಳಗಳಲ್ಲೂ ಏನೂ ಸಿಕ್ಕಿಲ್ಲ. ಇದರಿಂದ ಸೋಮವಾರವೇ ಉತ್ಖನನ ಮಾಡಲು ನಿರ್ಧರಿಸಲಾಗಿದೆಯಂತೆ. ಮತ್ತೊಂದು ಕಡೆ ಉತ್ಖನನ ಸ್ಥಳದಲ್ಲಿ ಅಧಿಕಾರಿಗಳು ಅನಾಮಿಕನಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರಂತೆ. ನಿನಗೆ ಚೆನ್ನಾಗಿ ನೆನಪಿರೋ ವಿಚಾರಗಳನ್ನ ಹೇಳು, 11, 12, 13ನೇ ಸ್ಥಳಗಳ ಬಗ್ಗೆ ನೆನಪು ಮಾಡಿಕೊಂಡು ಹೇಳು ಅಂತ ಹೇಳಿದ್ದಾರೆ. ಆಗ ದೂರುದಾರ ಹಿಂದೆ ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾನೆ. ಒಂದು ಕಡೆ ಎಸ್ಐಟಿ ತನಿಖೆ ಭರದಿಂದ ಸಾಗ್ತಾ ಇದೆ. ಹಗಲು ರಾತ್ರಿ ಗಾಳಿ ಮಳೆ ಎನ್ನದೆ ಎಸ್ಐಟಿ ತಂಡ ಸಾಕ್ಷಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಈವರೆಗಿನ ತನಿಖೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದೆ. ಶುಕ್ರವಾರ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದ ಪ್ರಣವ್ ಮೊಹಾಂತಿ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಿಧಾನಸೌಧದ ಸಿಎಸ್ ಕಚೇರಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದು ತುಂಬಾ ಗಂಭೀರ ಪ್ರಕರಣ ಆಗಿರೋದ್ರಿಂದ ಆಗಿಂದಾಗೆ ಎಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದಕ್ಕೆ ಪರಮೇಶ್ವರ್ ಮತ್ತು ಶಾಲಿನಿ ರಜನೀಶ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ತನಿಖೆ ಬಗ್ಗೆ ವಿವರಣೆ ಸಿಎಸ್ಗೆ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಲಿನಿ ರಜನೀಶ್ ಅವರ ಜೊತೆಗೆ ಸುಮಾರು ಅರ್ಧ ಗಂಟೆ ಚರ್ಚೆ ನಡೆಸಿ ಪ್ರಕರಣದ ಕುರಿತು ಮಾಹಿತಿ ಕೊಟ್ಟು ಅನಂತರ ಹೊರಟಿದ್ದಾರೆ. ಸ್ಪಾಟ್ ನಂಬರ್ 6 ಹಾಗೆ ಅಲ್ಲಿ ಸಿಕ್ಕಿರೋ ಮೂಳೆಗಳು, ಅವುಗಳ ಎಫ್ಎಸ್ಎಲ್ ವರದಿಯ ಬಗ್ಗೆಯೂ ಮಾಹಿತಿ ನೀಡಿರುವ ಸಾಧ್ಯತೆ ಇದೆ. ಈಗಾಗಲೇ 5 ದಿನಗಳ ಕಾಲ ಅಗೆಯುವ ಕೆಲಸ ಮಾಡಲಾಗಿದೆ. 10 ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಅದರಲ್ಲಿ 1 ಸ್ಥಳದಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿದ್ದು ಈಗ ಆ ಅವಶೇಷಗಳನ್ನು ಇಟ್ಕೊಂಡೇ ಮುಂದಿನ ತನಿಖೆಗೆ ನಿರ್ಧರಿಸಲಾಗಿದೆ. ಸಿಕ್ಕ ಅಸ್ಥಿ ಪಂಜರವನ್ನ ಮಣಿಪಾಲ್ ಲ್ಯಾಬ್ನಲ್ಲಿ ಪರಿಶೀಲನೆ ಮಾಡಲಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆದಿರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಮೂಳೆಗಳು ಯಾರದ್ದು, ಅದರ ಕಥೆ ಏನು ಅಂತ ಪತ್ತೆ ಹಚ್ಚಲು ಎಸ್ಐಟಿ ಮುಂದಾಗಿದೆ.